ಎಲ್ಲೋ ಫಿಲಮ್ ಡೈಲಾಗ್ ಕೇಳಿದ್ನಲ್ಲ ಅಂತ ಅಂದ್ಕೋಬೇಡಿ. ಏಕೆಂದರೆ ಫಿಲಮ್ ಡೈಲಾಗ್ಗಿಂತನೂ ರಿಯಲ್ ಆಗಿ ನಡೀತಾ ಇರೋಂಥ ಫ್ಯಾಕ್ಟ್ ಇದು. ಅವರು ಇಟ್ಟ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದೆ ಇಡಲ್ಲ ಅನ್ನೋದಕ್ಕೆ ಇದು ಒಂದು ಪ್ರೂವ್ ಮಾಡ್ತಾ ಇದ್ದಾರೆ. ಸರವಣ ಏನಾಗಬೇಕಂತಾನೆ ಗೊತ್ತಿಲ್ವಾ? ಇವಾಗ ನನಗೆ ಗೊತ್ತಿಲ್ಲ ಸರ್. ಮುಂಚೆ ಬರ್ತಿದ್ದೀವಿ ನಾನು ಮಾತಾಡ್ತೀನಿ ನನ್ನ ಪರಿ ನಾನು ಇದ್ದೀನಿ ಸರ್. ಇದು ಅವ್ರ ಹೆಸರು ಸೂರ್ಯ. ನಿಮ್ಮ ಮೇಲೆ ಬೀಳ್ತಾ ಇದೆ ಸೂರ್ಯ ಕಿರಣ ಯಾರ್ದು ಅಂತ ಗೊತ್ತಿಲ್ಲ ಅಷ್ಟೇ ನಿಮಗೆ, ಅದು ಅವ್ರದೇನೆ. ನಾನು ಕೇಳ್ತಾ ಇರೋದು ಈ ಫೋಟೋ ಹೆಂಗ್ ಹಿಡಿದ್ರು? ಸರ್ ಹಿಡ್ದವ್ರು ಕೇಳಿ ಸರ್. ನೀನು ಕೇಳಬಾರ್ದು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಒಂದು ಹೇಳ್ತೀನಿ, ತಪ್ಪು ಮಾಡ್ತಾ ಇದ್ದೀರಾ ಅಂದಾಗ ಸೂರ್ಯ ಸರ್ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬೇಡಿ. ಅಯ್ಯೋ ಬಿಡಿಸಿ ಕೇಳ್ತಾ ಇದ್ದೀನಿ. ಈಗ ಬಿಡಿಸಿ ನಿನ್ಗೂ ಸರವಣಾಗ ಏನು ಸಂಬಂಧಮ್ಮ? ಸದ್ಯಕ್ಕೆ ಏನಿಲ್ಲ. ಸದ್ಯಕ್ಕೆ ಏನಿಲ್ಲ. ಇಲ್ಲ ಸರ್, ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾನು ಸಾಯ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ದೆ ನಾನು. ಅವ್ರು ಇದಕ್ಕೆ ಅವ್ರು ಏನು ಹೇಳಿದ್ರು ಅದೇ ರೀತಿ ನಾನು ಮೂವ್ ಆಗಿದ್ದಕ್ಕೆ ಇವತ್ತು ನಾನು ಜೀವಂತವಾಗಿ ಇಲ್ಲಿ ನಿಂತಿದ್ದೀನಿ. ಈಗ ನೀನು ಸರವಣ ಒಟ್ಟಿಗೆ ಓಡಾಡ್ತಾ ಇರೋದಕ್ಕೆ ಪ್ರೂಫ್ ಎಷ್ಟು? ತೋರಿಸಿ ಸರ್ ಎಷ್ಟು. ಅದೇ ತೋರಿಸಿದ್ಮೇಲೆ ಏನ್ ಹೇಳ್ತೀಯಾ? ಸರ್ ಏನು ಸರ್ ಕೆಲಸಕ್ಕೆ ಎಲ್ಲೂ ಓಡಾಡ್ಲೇಬಾರ್ದು. ನೀನು ಹೇಳಿದ್ಮೇಲೆ ಒಂದೇ ಸರಿ ಹೋಗಿದ್ದು ಸರವಣನ ಜೊತೆ ಅದು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಸರ್ ಮನೆ ಫಂಕ್ಷನ್ ಇತ್ತು ಕರೆದೆ ಸರ್ ಅಷ್ಟೇ. ಅದಕ್ಕೂ ಕರಿ ಮತ್ತೆ ಯಾಕೆ ಅದನ್ನ ಸುಳ್ಳು ಹೇಳ್ತಿದ್ಯಾ? ನೀನು ಸರವಣ ಮದುವೆ ಆಗಿದ್ದೀರಾ, ಅದಕ್ಕೆ ನಾನು ಪ್ರೂಫ್ ಕೊಡ್ತೀನಿ. ಇದಕ್ಕೇನು ಹೇಳ್ತೀಯಾ? 3 2 ಸೂರ್ಯ. ಮಂಜು ಕಾವ್ಯ ಒಂದು ಸ್ಟೋರಿ ವಿಡಿಯೋ ವೈರಲ್ ಆಗಿತ್ತು, ನೋಡಿದ್ರಿ? ಆ ಮಂಜು ನಾನೇ. ಅದರ ಬಗ್ಗೆ ಕೆಲವೊಂದು ನಿಮ್ಮ ಮುಂದೆ ನಾನು ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ. ಅದರಲ್ಲಿ ಸಸ್ಪೆನ್ಸ್ ಏನಂದರೆ, ಒಂದು ವಿಚಾರ, ನೀವೆಲ್ಲ ಅಂದ್ಕೊಂಡಂಗೆ ಸೂರ್ಯ ಸರ್ ಏನು ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರಿ. ಅದನ್ನು ಇವತ್ತು ಓಪನ್ ಆಗಿ ಹೇಳ್ತೀನಿ. ಅವ್ರು ನನಗೆ ಇವತ್ತು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ನಾನು ಅವ್ರಿಗೊಂದು ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದೀನಿ. ಏಕೆಂದರೆ ಅವರು ಇವತ್ತು ಇಲ್ಲ, ಮೀಟ್ ಮಾಡೋಣ ಅಂತ ಬಂದೆ. ಅವರು ಹೊರಗಡೆ ನನ್ನ ಕೆಲಸದ ವಿಚಾರದಲ್ಲಿ ಆಚೆ ಹೋಗಿದ್ದಾರೆ ಅಂತ ವಿಚಾರ ತಿಳಿಯಿತು. ಆದರೂ ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಇಲ್ಲಿ ಆಫೀಸಲ್ಲಿ ಎಡಿಟರ್ಗೆ ಹೇಳ್ಕೊಂಡು ಮಾಡ್ತಾಯಿದ್ದೀನಿ ಈ ವಿಡಿಯೋ. ಏನಂದರೆ, ನಾನು ಇವ್ರ ಹತ್ರ ಬಂದಾಗ 1 ವರ್ಷ ಆಯಿತು. 1 ವರ್ಷದಿಂದ ನನ್ನ ಹೆಂಡ್ತಿ ನಾನು ಹುಡಿಕೊಂಡು ಹೋದಾಗ ನನಗೆ ಮದುವೆ ಆಗಿಲ್ಲ, ಅವಳು ಹಾಗೆ ಇದ್ದಾಳೆ ಅಂತ ನಾನು ಅಂದ್ಕೊಂಡೆ. ನನಗೆ ಸಿಕ್ಕಿದ್ದು ಒಂದೇ ಫೋಟೋ ಜೊತೆಲಿರೋದು ಅಷ್ಟೇ. ಅವಳು ಅವತ್ತಿಂದ ಇವತ್ತವರೆಗೂ ಸಾಧನೆ ಮಾಡಿದ್ದೇನೋ ನಾನು ಮದುವೆ ಆಗಿಲ್ಲ ಅಂತ. ನಮ್ಮ ಸರ್ ಹೇಳಿದ್ರು, ನಂಗೆ ಟೈಮ್ ಬೇಕು, ಟೈಮ್ ಕೊಡು ಅಂತ. ನೀನು ಎಲ್ಲಿವರೆಗೂ ತಾಳ್ಮೇಲೆ ಇರ್ತೀವಿ ಅದಕ್ಕೆ ನಾನು ಪ್ರೂವ್ ಮಾಡಿಕೊಡ್ತೀನಿ ನಿನಗೆ. ಅದನ್ನು ಅವರು ಇವತ್ತು ಪ್ರೂವ್ ಮಾಡಿದ್ದಾರೆ. ಅದು ನನಗೊಂದು ಸಂತೋಷ. ಇವತ್ತು ತುಂಬಾ ಖುಷಿ ಇದೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ನ್ಯಾಯ ಸಿಗಲಿಲ್ಲ, ಆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾರೆ. ಏನಂದರೆ, ಇವತ್ತು ಅವರು ಪ್ರತಿಯೊಂದೂ ನನ್ನ ಕಣ್ಮುಂದೆ ತೋರಿಸ್ತಾ ಇದ್ದಾರೆ. ಏನು ನಡೀತು, ಏನು ಬಿಡ್ತು, ನನ್ನ ಹೆಂಡ್ತಿ ಏನು ಮಾಡ್ತಾಯಿದ್ದಾಳೆ. ಆದರೆ ಅವಳು ಮುದ್ದಿನ ಹೆಂಡ್ತಿ ಒಬ್ಬನೇ ಗಂಡ ಅಂತ ನಾನು ಅಂದ್ಕೊಂಡೆ. ಇಬ್ಬರ ಮುದ್ದಿನ ಗಂಡಂದಿರಿಗೆ ಮುದ್ದಿನ ಹೆಂಡ್ತಿ ಆಗಿದ್ದಾಳೆ. ಅದು ಇವತ್ತು ಸಂತೋಷದ ವಿಷಯ. ಯಾಕೆ ಇಷ್ಟೊಂದು ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಬಿಡಿ. ಇವಳು ಒಳ್ಳೆ ಹುಡುಗಿ ಅಲ್ಲ, ಒಳ್ಳೆ ಸಂಸಾರದಿಂದನೂ ಬಂದಿಲ್ಲ. ಯಾಕೆಂದರೆ ಅಂಥ ಲೋಫರ್ ಅವಳು. ಎಷ್ಟು ಲೋಫರ್ ಅಂದರೆ, ನನಗೊಬ್ಬಂಗೆ ಮೋಸ ಮಾಡಿದ್ದಾಳೆ ಅಂತ ನಾನು ಅಂದ್ಕೊತಿದ್ದೆ. ಅವನಿಗೂ ಕೂಡ ಮೋಸ ಮಾಡ್ತಿದ್ದಾಳೆ. ಅವನು ದೊಡ್ಡ ಚೀಟರ್ ಅನ್ನೋದನ್ನ ಪ್ರೂವ್ ಆಗೋಯ್ತು. ಯಾಕೆಂದರೆ ನನಗೆ ನನ್ನ ತಂಗಿ ಅಂತ ಹೇಳ್ತಾ ಇದ್ದ ಅವನು. ತಂಗಿ ಅಲ್ಲ, ಹೆಂಡ್ತಿ ಅಂತ ಪ್ರೂವ್ ಆಗೋಯ್ತು. ಅದನ್ನು ಇವತ್ತು ನಮ್ಮ ಸೂರ್ಯ ಸರ್ ಅವರು ನನಗೆ ಅದನ್ನು ನನ್ನ ಕಣ್ಮುಂದೆ ತೋರಿಸ್ಕೊಟ್ರು. ಸೂರ್ಯ ಸರ್ ನನಗೆ ಒಂದು ದಿವಸ ಫೋನ್ ಮಾಡಿದ್ರು. ಈಗ ವಿಡಿಯೋ ವೈರಲ್ ಆಗೋದಕ್ಕೆ ಒಂದು 3 days ಬ್ಯಾಕ್. ಏನು ಸರ್ ಅಂದೆ. ಏನಿಲ್ಲ, ಬಾ ಆಫೀಸ್ ಹತ್ರ ಒಂಚೂರು ನಿನ್ನ ಹತ್ರ ಕೆಲಸ ಇದೆ, ಮಾತಾಡಬೇಕು. ನನಗೆ ಗೊತ್ತಾಗಲಿಲ್ಲ ಏನು ಅಂತ. ನೀನು ಅವತ್ತು ಫೋಟೋ ಕೊಟ್ಟಿದ್ದಲ್ವಾ, ಬಾ ಇವತ್ತು ನಿನ್ನ ಕೆಲಸನ ನಾನು ಕೈ ಹಾಕ್ತಿದ್ದೀನಿ ಅಂದರು. ಸರಿ ಸರ್ ಅಂತ ಅಂದೆ. ನಿನ್ನ ಹೆಂಡ್ತಿನ ಕರ್ಸೋದಕ್ಕೆ ಬರೋಕ್ಕೆ ಹೇಳಲ್ಲ ಅಂತ ಕೇಳಿದ್ರು. ಹ್ಞೂ ಸರ್ ಅಂದೆ. ಕರೆಸಿದ್ರು. ಬಂದು ಅವಳ ತಪ್ಪನ್ನು ನಿಮ್ಮ ಮುಂದೆ ತೋರಿಸಿದ್ದಾರೆ. ಅವಳು ಅದರಲ್ಲೂ ಒಪ್ಕೊಳ್ಳಿಲ್ಲ. ಚಾಲೆಂಜ್ ಮಾಡೋದು ಸರ್ಗೆ. ಸರ್, ನೀವು ಅದೇನು ತೋರಿಸ್ತೀರಾ, ನನ್ನ ಮದುವೆನೇ ಆಗಿಲ್ಲ, ಪ್ರೂವ್ ಮಾಡಿ ತೋರಿಸಿ ಸರ್. ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತಲೇ ಹೇಳಿದ್ದಾಳೆ. ನೀವೆಲ್ಲ ಕೇಳ್ತಾ ಇದ್ದೀರಾ, ಏನಾಯಿತು ಅಂತ
ಕಾಮೆಂಟ್ ಕೊಡ್ತಾ ಇದ್ದೀರಾ, ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಅವ್ರದ್ದು ಏನಾಯಿತು ವಿಚಾರ ಅಂತ. ಸೂರ್ಯ ಸರ್ ಈ ವಿಚಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಕಣ್ಣಿಂದ ನಿಮಗೆ ತೋರಿಸ್ತಾರೆ. ಇದನ್ನು ನನಗೆ ಹೇಳೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಇದು ಸರ್ಪ್ರೈಸ್ ಆಗಿ ನಾನು ಈ ವಿಡಿಯೋನ ಅವ್ರಿಗೆ ಬಿಡಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಅವ್ರು ತೋರಿಸಿದ್ದೊಂದು ಸಂತೋಷದ ಖುಷಿ ಇದೆಯಲ್ಲ, ನ್ಯಾಯ ಕೊಡಿಸಿದ್ದಾರೆ ಅನ್ನೋದೊಂದು ಖುಷಿ ಆಗ್ತಾಯಿದೆ ನನಗೆ. ಯಾವ ಕೋರ್ಟಲ್ಲಿ ಹೋದ್ರೂ ನ್ಯಾಯ ಕೊಡ್ಸೋಕ್ಕಾಗಲ್ಲ, ಯಾವ ಜಡ್ಜು ಹತ್ರ ಹೋದ್ರೂ ನ್ಯಾಯ ಸಿಗಲ್ಲ. ಯಾವತ್ತಿದ್ರು ಹೆಣ್ಣು 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 ಅಂದ್ಕೊಂಡು ಹೆಣ್ಣು ಹತ್ರ ಮರಳಾಗ್ತಾ ಇದ್ದಾರೆ ಎಲ್ಲರೂ. ಏನಿದೆ ಹೆಣ್ಣಿಂದ ಅಂತ ಗೊತ್ತಿಲ್ಲ, ನಮ್ಮ ಜನ ಇವತ್ತು ಚೇಂಜ್ ಆಗ್ತಿಲ್ಲ. ಸೂರ್ಯ ಸರು ಅವತ್ತು ಕರೆದು ನನಗೆ ಹೇಳಿದಾಗ ನಾನು ನಂಬಲಿಲ್ಲ ಕೆಲವೊಂದು ವಿಚಾರದಲ್ಲಿ. ಅವರು ಯಾವ ಥರ ಪಾತಾಳಕ್ಕೆ ಇಳಿದ್ರು ಅಂದರೆ ನನ್ನ ಕೈಲೂ ಆಗಲಿಲ್ಲ. ಯಾಕೆಂದರೆ ನಾನು 12 ವರ್ಷ ಸತತ ಹೋರಾಡಿದೆ. ಯಾರ್ಯಾರೋ ರಾಜಿ ಮಾಡಿದ್ರು, ಯಾರೇನು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೂರ್ಯ ಸರ್ ನನಗೊಂದೇ ಅವಕಾಶ ಕೊಟ್ಟಿದ್ದು, ನಾನು ಹೇಳ್ದಂಗೆ ಕೇಳು ಅಂತ. ಆ ಕೇಳಿದ್ಕೆ ಇವತ್ತು ಪಾತಾಳದಲ್ಲಿ ಎಂಥ ಪಾತಾಳಕ್ಕೆ ಇಳಿದ್ರು ಅವರು ಬರ್ತಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದ್ದೇನೆ. ಯಾಕೆಂದರೆ ಇವತ್ತು ಅಂಥ ಸಾಕ್ಷಿನ ಹಿಡ್ದು ತಂದಿದ್ದಾರೆ. ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಮನೆ ಖಾಲಿ ಮಾಡಿದ್ದಾರೆ, ಯಾವ ಸೆಕೆಂಡಕ್ಕೆ ಮನೆ ಖಾಲಿ ಮಾಡಿದ್ದಾರೆ, ಪ್ರತಿಯೊಂದು ಸೆಕೆಂಡು ಬಿಟ್ಟಿಲ್ಲ ಅವರು. ಯಾರ್ಯಾರು ಆ ಮದುವೆಗೆ ಸೇರಿದ್ರು, ಅವಳು ಯಾವ ಗಂಟೆಯಲ್ಲಿ ಮದುವೆ ಆಗಿದ್ದಾಳೆ, ಯಾವ ಸೆಕೆಂಡಲ್ಲಿ ಯಾವ ದೇವಸ್ಥಾನದಲ್ಲಿ ಮದುವೆ ಆಯಿತು, ಯಾವ ದಿನ ಮದುವೆ ಆಯಿತು, ಪ್ರತಿಯೊಂದನ್ನು ಹಿಡಿದಿದ್ದಾರೆ. ಏಕೆಂದರೆ ನನ್ನ ಕೈಲಿ ಆಗಲಿಲ್ಲ. ನನ್ನ ಕೈಲೇ ಏನಕ್ಕೆ ಅಂದರೆ ನನ್ನ ಅಷ್ಟು ಕುಗ್ಗೋಗ್ಬಿಟ್ಟಿದ್ದೆ ನಾನು ಬೇಡ, ನನಗೆ ಈ ಜೀವನನೇ ಬೇಡ, ನಾನು ಸಾಯಬೇಕು ಅಂತ ಹೋದವನು ಇವತ್ತು ನಾನು ಬದುಕಿ ನಾನು ಒಂದು 4 ಜನ ಮುಂದೆ ನಿಂತ್ಕೊಂಡು ಬದುಕ್ತಾ ಇದ್ದೀನಿ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೆ ಸೂರ್ಯ ಸರೇ ಕಾರಣ. ಇವತ್ತು ನಾನು ಹೋಗ್ಬಾರ್ದು ಜಾಗದಲ್ಲೆಲ್ಲ ಕೇಳಿದೆ, ಸ್ಟೇಷನ್ಗೆ ಹೋದೆ, ನ್ಯಾಯ ಸಿಗಲಿಲ್ಲ. ಹೊರಗಡೆ ಯಾರ್ಯಾರನ್ನೋ ಕೇಳಿದೆ, ನ್ಯಾಯ ಸಿಗಲಿಲ್ಲ. ಸ್ಟೇಷನ್ಗೆ ಹೋದೆ, ನ್ಯಾಯ ಸಿಗಲಿಲ್ಲ. ರಾಜಕೀಯದವ್ರನ್ನೂ ಕೇಳಿದೆ, ಅಲ್ಲೂ ಸಿಗಲಿಲ್ಲ. ಇನ್ನು ಯಾರೋ ಸೋಷಿಯಲ್ ಮೀಡಿಯಾದವ್ರನ್ನ ಕೆಲವ್ರನ್ನ ಕೇಳಿದೆ, ಹೋಗಿದ್ದಾಳಲ್ವಾ ಬಿಟ್ಬಿಡು, ಇಷ್ಟನ್ನು ಹೇಳ್ತಾರೆ ಹೊರತು ನ್ಯಾಯ ಕೊಡಿಸ್ತೀನಿ ಅಂತ ಒಬ್ಬರು ಮುಂದೆ ಬರಲಿಲ್ಲ. ಇವರು ಮುಂದೆ ಬಂದಿದ್ದಾರೆ. ಇಂಥವರು ನಮಗೆ ಪುರುಷ ರಕ್ಷಣಾ ಆಯೋಗದಲ್ಲಿ ಕಮಿಷನರ್ ಆಗಿ ಬರಲೇಬೇಕು ಮುಂದೆ ಅನ್ನೋದು ನನ್ನ ಆಸೆ. ಒಂದು ಇದಕ್ಕೆ ಬೆಂಬಲ ನಮ್ಮ ಸ್ಫೂರ್ತಿಯಾಗಿ ನೀವು ಪಬ್ಲಿಕ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಮಾಡಿ. ಯಾಕೆಂದರೆ ನನಗೆ ಅನ್ಯಾಯ ಆಗಿದೆ ಅಂತಲ್ಲ, ನಿಮ್ಮಲ್ಲೂ ಅನ್ಯಾಯ ಆಗಿದೆ. ಕೆಲವರು ಮುಂದೆ ಬರ್ತಾ ಇದ್ದೀರಾ, ಕೆಲವರು ಮುಂದೆ ಬರ್ತಾ ಇಲ್ಲ, ಸಂಕೋಚ ಪಡ್ತಾ ಇದ್ದೀರಾ. ಯಾಕೆ ಸಂಕೋಚ ಪಡ್ತಾ ಇದ್ದೀರಾ? ಇಷ್ಟು ದಿವಸ ಹುಡುಗಿರ್ದು ಆಟ ಆಗಿತ್ತು, ಹೆಣ್ಮಕ್ಳು ಅಂತ ದೌರ್ಜನ್ಯ ಮಾಡಿದ್ರು. ಎಷ್ಟು ದಿವಸ ಅಂತ ದೌರ್ಜನ್ಯಕ್ಕೆ ಒಳಗಾಗ್ತೀರಾ ಎಲ್ಲರೂ? ನಿಂತ್ಕೊಳ್ಳಿ, ಧೈರ್ಯವಾಗಿ ಮುಂದೆ ನುಗ್ಗಿ. ಎಲ್ಲಿ ಯಾವುದು ಏನಕ್ಕೆ ನಿಮಗೆ ನ್ಯಾಯ ಸಿಗಲ್ಲ ನೋಡೋಣ. ಬನ್ನಿ ಸೂರ್ಯ ಸರ್ ಹತ್ರ ಬನ್ನಿ, ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ನಿಮಗೆ ಸಾಕ್ಷಿಯಾಗಿ ನಿಲ್ಲಿಸ್ತಾ ಇದ್ದೀನಿ ನಾನು ಇದನ್ನು. ಯಾಕೆಂದರೆ ನನ್ನ ಸತತ 12 ವರ್ಷ ಮದುವೆ ಆಗಿ ಅವಳು ನನ್ನನ್ನು ಇವತ್ತಿಗೂ ಕೂಡ ಚೀಟ್ ಮಾಡ್ಕೊಂಬಂದು ನಾನು ಅವಳನ್ನ ನಂಬಿದ್ದೆ. ಅವಳಿಗೆ ಹೇಳ್ದಂಗೆಲ್ಲ ಕೇಳಿದೆ. ಸೂರ್ಯ ಸರ್ ಒಂದು ಮಾತು ಹೇಳಿದ್ರು, ನೀನು ಮದುವೆ ಆಗಿದ್ಯಾಮ್ಮ ಅಂತ ಚಾಲೆಂಜ್ ಮಾಡಿದ್ರು ಕೂಡ ಸರ್ ಆಗಿಲ್ಲ ಸರ್ ಅಂತ ನಾನು ವಾದ ಮಾಡ್ತಾ ಇದ್ದೆ. ಅವ್ರಿಗೆ ಆಗಿದ್ದಾಳೆ ಅಂತ ಇವರು ಅಂದರು. ನಾನು ನಂಬಿರಲಿಲ್ಲ ಅವತ್ತು ಅವಳು ಬಂದಾಗ. ಯಾಕೆಂದರೆ ಅವಳು ಅಷ್ಟು, ನಾನೇ ಏನೋ ಅವಳಿಗೆ ಶಿಕ್ಷೆ ಕೊಟ್ಬಿಟ್ಟಿದ್ದೀನಿ ಏನೋ ಸುಮ್ಮನೆ ಅನುಮಾನ ಪಟ್ಟಿ ಅಂತ ಅಂದ್ಕೊಂಡೆ. ನಾನು ಅನುಮಾನ ಪಟ್ಟಿದ್ದು ಸುಳ್ಳಾಗಿರಲಿಲ್ಲ. ಅದನ್ನು ಸತ್ಯ ಮಾಡಿ ತೋರಿಸಿದ್ರು ಸೂರ್ಯ ಸರ್ಗೆ ಸರ್. ಯಾಕೆ ಅಂತಂದರೆ ನಾನಿವತ್ತು ಕೈ ಕಾಲು ಇದ್ದವರು ಕೂಡ ಸಾಕ್ತಾರೋ ಇಲ್ವೋ ಗೊತ್ತಿಲ್ಲ ಹೆಣ್ಮಕ್ಳಲ್ಲಿ. ನಾನು ಇವತ್ತು ಚಾಲೆಂಜ್ ಮಾಡಿ ಅವ್ರಿಗೆ ಎಲ್ಲರ ಮುಂದೆನೂ ನಾನು ಬದುಕಿಸಿ ತೋರಿಸ್ತೀನಿ ಆ ಥರ. ಅದೇ ರೀತಿ ಅವಳನ್ನ ಇಟ್ಟಿದ್ದೆ. ನಮ್ಮೂರಲ್ಲಿ ಅವಳು ಬರ್ತೀನಿ ಅಂತ ಅಂದ್ಲು ಸೂರ್ಯ ಸರ್ಗೆ. ಆದರೂ ನಮ್ಮ ಸೂರ್ಯ ಸರ್ ಇಲ್ಲಿಗೆ ಕರೆಸಿ ಮಾತಾಡೋರು. ಅವಳು ಇವತ್ತ ಕೇಳಿದ್ಲಲ್ಲ, ಆ ಲೆಕ್ಕಾಚಾರಕ್ಕೂ ಬೇಕಾದ್ರೆ ರೆಡಿ ಇದ್ದಾರೆ ಅವರು, ಎಲ್ಲದಕ್ಕೂ ರೆಡಿ ಇದ್ದಾರೆ. ಅವಳು ರೆಡಿ ಇಲ್ಲ ಒಪ್ಕೊಳ್ಳೋದಕ್ಕೆ. ನನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವರು ಸತ್ಯನೇ ಪ್ರೂವ್ ಆಗೋಯ್ತು. ಅದು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಸದ್ಯದಲ್ಲಿ ನಿಮಗೆ ನನ್ನ ಕಡೆಯಿಂದ ಅವರಿಗೆ ಸರ್ಪ್ರೈಸ್ ಆಗಿ ಒಂದು ವಿಡಿಯೋ ವೈರಲ್ ಮಾಡ್ತಾಯಿದ್ದೀನಿ. ಅವರು ಬಂದ ತಕ್ಷಣವೇ ನಿಮಗೆ ಇದು ಸತ್ಯ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇದೆ. ನಮ್ಮ ಅಪ್ರಾಣೆ
ನಾನು ನಂಬಿರೋ ದೇವರು ಕೂಡ ನನ್ನ ನಂಬಿರಲಿಲ್ಲ. ನಾನು ಈ ಥರ ಇಷ್ಟು ಆಳಕ್ಕೆ ಇಳಿತಾರೆ ನಮ್ಮ ಸೂರ್ಯ ಸರು, ನನಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೂ ತುಂಬ ಜನ ತುಂಬ ಕಿವಿ ಮಾತುಗಳ್ನ ಕೊಟ್ಟರು, ನಾನು ನಂಬಲಿಲ್ಲ. ಅದನ್ನು ಸತ್ಯನ ಏನು ಅಂತ ತೋರಿಸ್ಕೊಟ್ರು. ಅದನ್ನು ನಿಮ್ಮ ಕಣ್ಮುಂದೆನೇ ತೋರಿಸ್ತಾ ಇದ್ದೀವಿ. ಅವ್ರು ಇಷ್ಟು ದಿವಸ ಏನು ಮಾಡಿದ್ದಾರೆ, ಏನು ವಿಡಿಯೋ ಮಾಡ್ತಾಯಿದ್ದಾರೆ, ನಿಮ್ಗೇನು ಅನ್ನಿಸ್ತಿದೆಯೋ ಗೊತ್ತಿಲ್ಲ. ಇದು ಪ್ರತ್ಯಕ್ಷವಾದ ಸಾಕ್ಷಿ. ನಾನು ಇವ್ರ ಹತ್ರ ಬರೋದಕ್ಕಿಂತ ಮುಂಚೆ ನಂಗೆ ತುಂಬ ಜನ ಕರೆದು ಸಪ್ರೇಟಾಗಿ ಹೇಳ್ಕೊಟ್ರು. ನಂಬರ್ ಕೊಡ್ತೀನಿ, ಸೂರ್ಯ ಸರ್ನ ಕಾಂಟ್ಯಾಕ್ಟ್ ಮಾಡು, ಅವ್ರ ಹತ್ರ ಹೋಗು ಅಂತ. ಸರ್, ನಾನು ಎಲ್ಲ ಕಡೆನೂ ಹೋಗಿದ್ದೀನಿ, ದುಡ್ಡು ಸುರಿದಿದ್ದೀನಿ, ದೇವಸ್ಥಾನಕ್ಕೆ ಸುರಿದೆ, ನಾನು ಯಾರ್ಯಾರಿಗೋ ಏನೇನೋ ವಿಚಾರದಲ್ಲಿ ದುಡ್ಡು ಸುರಿದೆ. ಅವರು ಫೋನ್ ಮಾಡಿದ ತಕ್ಷಣ ಏನಪ್ಪ ಅಂತ ಕೇಳಿದ್ರು. ಆಫೀಸ್ ಹತ್ರ ಬರ್ತಿದ್ದಾಗೆ ನನ್ನ ಕೂರಿಸಿ ನನ್ನ ಅಷ್ಟು ನೀಟಾಗಿ ಮಾತಾಡಿಸಿ ಗೈಡೆನ್ಸ್ ಮಾಡಿ ಕಳಿಸಿದ್ರು. ಯಾಕೆಂದರೆ ಇರೋದು ನನಗೆ 2 ಮಕ್ಕಳು. ಇಲ್ಲ ಸರ್, ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾನು ಸಾಯ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ದೆ ನಾನು. ಅವ್ರು ಇದಕ್ಕೆ ಅವ್ರು ಏನು ಹೇಳಿದ್ರು ಅದೇ ರೀತಿ ನಾನು ಮೂವ್ ಆಗಿದ್ದಕ್ಕೆ ಇವತ್ತು ನಾನು ಜೀವಂತವಾಗಿ ಇಲ್ಲಿ ನಿಂತಿದ್ದೀನಿ. ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ನನ್ನ ಜನ್ಮದಲ್ಲೂ ನಾನು ನಂಬೋದಕ್ಕಾಗಲ್ಲ. ಯಾಕೆಂದರೆ ಇಷ್ಟು ಆಳಕ್ಕೆ ಇಳ್ದು ಇಷ್ಟು ಶೋಷಣೆ ಮಾಡ್ತಾರೆ, CID ಕೆಲಸ ಮಾಡ್ತಾ ಇದ್ದಾರೆ ಅಂದರೆ CID ಆಫೀಸರ್ಗೂ ಆಗಲ್ಲ. ಒಬ್ಬ DC ಆಫೀಸ್ಗೂ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅವನು ಕೂಡ ಹುಡುಕಲ್ಲ. ಯಾಕೆಂದರೆ ಲಂಚ ಎಲ್ಲೋದ್ರೂ ಲಂಚ. ನನ್ನ ಕೆಲಸ ಇವತ್ತು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಸರ್. ನನಗೆ ಎಲ್ಲರೂ ದುಡ್ಡಿಗಾಗಿ ನಿಂತಿರ್ಬೋದು, ಇಲ್ಲಿ ಇಲ್ಲ, ನ್ಯಾಯಕ್ಕಾಗಿ ನಿಂತಿದ್ದಾರೆ, ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಇಂಥವ್ರನ್ನ ನಮಗೆ ಬೆಂಬಲಿಸ್ಬೇಕೋ ಹೊರತು ಬೇರೆ ಯಾರಿಗೋ ಹೋಗಿ ಯಾರಿಂದ ನಾವು ಹೋಗಿ ನಿಂತ್ಕೊಂಡು ರಾಜಕೀಯ ಧಿಕ್ಕಾರ ಹಾಕೊಂಡು ನಿಂತ್ಕೊತೀವಿ ನಾವು. ಬನ್ನಿ, ಇಂಥವ್ರನ್ನ ಬೆಳೆಸೋಣ, ಬನ್ನಿ ಮುಂದೆ ನುಗ್ಗಿ. ಎಲ್ಲರೂ ಬರಲೇಬೇಕು ಈ ವಿಚಾರದಲ್ಲಿ. ಸೂರ್ಯ ಸರ್ಗೆ ಒಂದು ವಿಚಾರ ನಾನು ಕೇಳಿದೆ. ಸರ್, ಯಾಕೆ ಸರ್ ನಿಮಗೆ ಹೆಣ್ಮಕ್ಳು ಅಂದರೆ ಕೋಪನ ಸರ್ ಇಷ್ಟೊಂದು? ಯಾಕೆಂದರೆ ನನ್ನ ಹತ್ರ ಒಂದು ವಿಚಾರ ಹೇಳಿದ್ರು, ಆದರೆ ನಿಮಗೆ ಹೇಳಲ್ಲ, ಅವ್ರು ಬೈತಾರೆ ಈಗ ಹೇಳಿದ್ರೆ. ಆದರೆ ಬೇಡ, ಹೇಳಲ್ಲ, ಅದು ಹಾಗೆ ಮ್ಯೂಟ್. ಸೂರ್ಯ ಸರ್, ನಾನು ಇದೊಂದು ಎಲ್ಲೋ ಫಿಲಮ್ ಡೈಲಾಗ್ ಕೇಳಿದ್ನಲ್ಲ ಅಂತ ಅಂದ್ಕೋಬೇಡಿ. ಏಕೆಂದರೆ ಫಿಲಮ್ ಡೈಲಾಗ್ಗಿಂತನೂ ರಿಯಲ್ ಆಗಿ ನಡೀತಾ ಇರೋಂಥ ಫ್ಯಾಕ್ಟ್ ಇದು. ಅವರು ಇಟ್ಟೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದೆ ಇಡಲ್ಲ ಅನ್ನೋದಕ್ಕೆ ಇದು ಒಂದು ಪ್ರೂವ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಚಾಲೆಂಜಿಂಗಲ್ಲಿ ನಿಂತಿದ್ದಾರೆ. ಇಟ್ಟರೆ ವರ, ಕೊಟ್ಟರೆ ಶಾಪ ಅಂತ. ಅದು ರಿಯಲ್ ಆಗಿ ಅವ್ರು ಕೊಡ್ತಾ ಇದ್ದಾರೆ. ಅವರು, ನೀವು ಅಂದ್ಕೊಂಡಿದ್ದೀರಾ ಅವ್ರ ಹೆಸರು ಸೂರ್ಯ, ನಿಮ್ಮ ಮೇಲೆ ಬೀಳ್ತಾ ಇದೆ ಸೂರ್ಯ ಕಿರಣ ಯಾರ್ದು ಅಂತ ಗೊತ್ತಿಲ್ಲ ಅಷ್ಟೇ ನಿಮಗೆ, ಅದು ಅವ್ರದ್ದೇನೆ. ಹುಷಾರು ಇನ್ಮೇಲೆ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಒಂದು ಹೇಳ್ತೀನಿ, ತಪ್ಪು ಮಾಡ್ತಾಯಿದ್ದೀರಾ ಅಂದಾಗ ಸೂರ್ಯ ಸರ್ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬೇಡಿ. ಸಿಕ್ಕಿದ್ರೆ ನನ್ನ ಹೆಂಡ್ತಿ ನಿಮ್ಮಂಗೆ ಒಬ್ಬಳು ಹೆಣ್ಣಲ್ವಾ, ಅವ್ಳಿಗೆ ಏನು ಆಗುತ್ತೆ ಅನ್ನೋದನ್ನ ಇನ್ನು ಮುಂದೆ ನೋಡ್ತಾ ಹೋಗಿ, ಅದು ನಿಮಗೂ ಕೂಡ ಆಗುತ್ತೆ. ಹುಷಾರು.